ಸರಿ, ನಾವು ಬೈತಾ ಇಲ್ಲ, ನಿಮ್ಮನ್ನ ಈ ತರ ಉಪಯೋಗಿಸ್ಕೊತಾ ಇದ್ದಾರೆ ಮೀಡಿಯಾ. ಅಂಡರ್ಸ್ಟ್ಯಾಂಡ್? ಈ ಒಂದು ಅಮಿತಾಬ್ ಬಚ್ಚನ್ ಸುಮಾರು 82 ವರ್ಷ ಅವ್ರಿಗೆ. ಈಗಲೂ ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಯಾರು ನೋಡಿದ್ರಿ? ಯಾಕಂದ್ರೆ ಈಸಿ ಕೆಲಸ ಅವ್ರದ್ದು. ನೇಮ್ ಅಂಡ್ ಫೇಮ್ ಅನ್ನ ಅವರು ಕ್ಯಾಶ್ ಆಗಿ ಮಾಡ್ಕೊತಾರೆ. ಅದಕ್ಕೆ ಬಲಿ ಆಗ್ತಾ ಇರೋದು ಯಾರು? ಈ ಸಮಾಜ. ಈ 20 ವರ್ಷ 30 ವರ್ಷದವರಿಗೆ ಏನ್ ಶುಗರ್ ಬರ್ತಾ ಇದೆ ಅಂತ ನೀವು ಹೇಳಿದ್ರಿ. ಇವಾಗ ನೋಡಿ, ಈ ಕಾಂಪ್ಲಾನ್, ಹಾರ್ಲಿಕ್ಸ್ ಮತ್ತೆ ಕೆಲವೊಂದೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದ್ರು ನಾವು ಚಿಕ್ಕವರಿದ್ದಾಗ. ಈ ರಾಮಾಯಣ ಮಹಾಭಾರತ ಯಾರೆಲ್ಲ ಟಿವಿಲಿ ನೋಡ್ತಾ ಇದ್ರಿ? ನೋಡ್ತಾ ಇದ್ರಿ. ಅದೊಂದು ಲಿಜ್ಜತ್ ಪಾಪಡ್ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಯಾರಿಗೆ ನೆನಪೈತಿ? ವಿನೋದ ಮೇಡಮ್? ಯಾವಾಗ ಮಾಧ್ಯಮ ಬಂತು, ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರು ಸೆಲೆಬ್ರಿಟೀಸ್ ವಿತ್ ಕಂಪನೀಸ್. ಅಂಡರ್ಸ್ಟ್ಯಾಂಡ್? ಸೊ ಯಾವತ್ತು ಈ ಎಳ್ನೀರಾಗ್ಲಿ ಅಥವಾ ಜೇನುತುಪ್ಪ ಆಗ್ಲಿ ಯಾವತ್ತು ಬರ್ಲೇ ಇಲ್ಲ, ಎಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ಲೇ ಇಲ್ಲ. ಸರಿ, ಇಟ್ಸ್ ಓಕೆ, ಫೈನ್. ತಾಮ್ರದ ಕೊಡ ಬಳಸ್ತಾ ಇದ್ವಿ, ತಾಮ್ರದ ಪಾತ್ರೆ ಬಳಸ್ತಾ ಇದ್ವಿ, ಸ್ಟೀಲ್ ಪಾತ್ರೆ ಬಳಸ್ತಾ ಇದ್ವಿ. 1970 to 80 ಅವಾಗ ಈ ಪ್ಲಾಸ್ಟಿಕ್ ಉದ್ಯಮ ಪ್ರಚಲಿತವಾಯಿತು. ರೈಟ್? 80 to 90 ಆಟೋಮೊಬೈಲ್ ಮತ್ತು ದೃಶ್ಯ ಮಾಧ್ಯಮ ಕ್ರಾಂತಿ ಆಯಿತು. ರೈಟ್? ಯಾವಾಗ ಈ ಆಟೋಮೊಬೈಲು ಮತ್ತೆ ದೃಶ್ಯ ಮಾಧ್ಯಮ ಕ್ರಾಂತಿ ಆಯ್ತು, ಆವಾಗ್ಲಿಂದನೇ ಮನುಷ್ಯನ ಆರೋಗ್ಯ ಕೆಡಕ್ ಶುರುವಾಯ್ತು. ಯಾಕಂದ್ರೆ ಮೊದಲು ಆಟೋಮೊಬೈಲ್ ಅಂದ್ರೆ ಚಲ್ ಮೇರಿ ಲೂನಾ, ಯಾರಿಗಾರ ಗೊತ್ತು? ಲೂನಾ ಗಾಡಿ ಯಾರಿಗೆಲ್ಲ ನೆನಪೈತಿ? ಐಸಕರ ಜನರ ಆರೋಗ್ಯ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ರು, ಎಲ್ಲಿಗೆ ಅವ್ರು ಹೋಗ್ಬೇಕಾದ್ರೆ, ಇಲ್ಲ ನಡ್ಕೊಂಡು ಹೋಗ್ತಾ ಇದ್ರು, ಇಲ್ಲ ಎತ್ತಿನ ಬಂಡಿ ಬಳಸ್ತಾ ಇದ್ರು. ಸಾಕಷ್ಟು ಫಿಸಿಕಲ್ ಆಕ್ಟಿವಿಟಿ ಆಗ್ತಾ ಇತ್ತು. ಅಂಡ್ ಅವಾಗ ಯಾವುದೇ ಬೇಕರಿ ಐಟಮ್ಸ್, ಕಾಂಟಿಮೆಂಟ್ಸ್, ಸ್ವೀಟು, ರೆಸ್ಟೋರೆಂಟ್ ರೆಸಿಪೀಸು ಈ ಯಾವ ಸುಡುಗಾಡ್ ಸಿದ್ಧ ಮಾಡೋದು ಇರ್ತಾ ಇತ್ತು. ಮನೇಲಿ ರೊಟ್ಟಿ ಮುದ್ದಿ ಮಾಡ್ಕೊಂಡು ನುಚ್ಚಕ್ಕಿ, ಯಾವಾಗಾದ್ರೂ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಬಿಳಿ ಅಕ್ಕಿ ಅನ್ನ, ಇಲ್ಲ ಯಾರು ಮನೆಗೆ ಬೀಗರು ಬರ್ಬೇಕು. ಸರಿ, ಯಾವ್ದೇನ್ರಿ ಅಡ್ಮಿನ್ ಕೂಡ ನಮ್ಗೆ ಏನಾದ್ರು 5 ಪೈಸೆ 10 ಪೈಸೆ ಸಿಕ್ಕರೆ ಅವತ್ತು ಫುಲ್ ಖುಷಿ. ಬೆಳಗಿಂದ ಸಂಜೆವರೆಗೂ ತೋರ್ಸ ನೋಡ ನನ್ನ ಹತ್ರ 10 ಪೈಸೆ, ನೋಡ ನನ್ 5 ಪೈಸೆ. ಸೊ ಅಷ್ಟು ಖುಷಿ ಇರ್ತಾ ಇತ್ತು. ಯಾವಾಗ ದೃಶ್ಯ ಮಾಧ್ಯಮ ನಮ್ಗೆ ಪ್ರಚೋದನೆ ಮಾಡಕ್ ಶುರು ಮಾಡಿತು, ಏನು ಈ ಬೂಸ್ಟ್, ಕಾಂಪ್ಲಾನ್, ಅದರಲ್ಲಿ 30% ಶುಗರ್. ಚಿಕ್ಕ ಮಕ್ಕಳಿಗೆ ಕೊಡಿ, ಮಕ್ಕಳು ದೊಡ್ಡವರಾಗ್ತಾರೆ, ಚೆನ್ನಾಗಿ ಓದ್ತವ್ರೆ, ತುಂಬಾ ಹೆಲ್ದಿ ಆಗಿರ್ತಾರೆ ಅಂತ ಹೇಳಿ ನಮ್ಗೆ ಏನ್ ಮಾಡಿದ್ರು, ಅಲ್ಲಿ ತುಂಬಿದ್ರು. ಎಲ್ಲಿ? ದೃಶ್ಯ ಮಾಧ್ಯಮದ ಮುಖಾಂತರ. ಸರಿ, ಚಿಕ್ಕ ಮಕ್ಕಳಿಗೆ ನಾವು ಹೆಚ್ಚು ಶುಗರ್ ಅನ್ನ ಕೊಡಕ್ ಶುರು ಮಾಡಿದ್ವಿ. ಶುಗರ್ ಕೊಡ್ತಾ ಹೋಗಿದ್ವಿ. ಬಟ್ ಅದು ಮೆಟಾಬಲೈಸ್ ಆಗ್ತಾ ಇಲ್ಲ. ಯಾಕಂದ್ರೆ ಗಾಡಿ ಮೇಲೆ ಮಕ್ಕಳನ್ನ ಬಿಟ್ಟು ಬರಕ್ ಶುರು ಮಾಡಿದ್ವಿ, ಸ್ಕೂಲಿಗೆ ಆಟೋದಲ್ಲಿ ಕಳ್ಸಕ್ ಶುರು ಮಾಡಿದ್ವಿ, ಬಸ್ ಅಲ್ಲಿ ಕಳ್ಸಕ್ ಶುರು ಮಾಡಿದ್ವಿ. ರೈಟ್? ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಕಾಲಲ್ಲಿ ಚಪ್ಪಲಿನೂ ಇರ್ತಾ ಇರ್ಲಿ, ನಡ್ಕೊಂಡೆ ಹೋಗ್ತಾ ಇದ್ವಿ. ರೈಟ್? ಇವಾಗ ಅವ್ರನ್ನ ಹೋಗಿ ಬೈಕ್ ಮೇಲೆ ಬಿಟ್ಟು ಬರ್ಬೇಕು, ಇಲ್ಲ ಕಾರಲ್ಲಿ ಬಿಟ್ಟು ಬರ್ಬೇಕು. ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಸರಿ, ನೆಕ್ಸ್ಟ್ ಸ್ವೀಟ್ಸ್ ನ ಪದೇ ತಿಂತಾ ಇದೀವಿ ಬೆಳಿಗ್ಗಿಂದ ಸಂಜೆವರೆಗೂ. ಒಂದು ದಿವಸ ಇವತ್ತು ನಾ ಸ್ವೀಟ್ ತಿಂದಿಲ್ಲ, ಹಂಗೆ ಯಾರಿದ್ರಪ್ಪ? ಇವತ್ತು ನಾ ಏನು ತಿಂದಿಲ್ಲ, ಮುಟ್ಟಿಲ್ಲ ಸ್ವೀಟ್, ಹೇಳ್ರಿ, ಒಬ್ಬರಾದ್ರು ಹೇಳ್ರಿ. ಇಲ್ಲ ಸರ್, ನಾನ್ ನಿನ್ನೆ ಸಕ್ಕರೆ ಪುಟಾಣಿ ಹಿಡಿದಾರ್ರಿ ಸರ್. ಅಂದ್ರೆ ದೇವರಿಗೂ ಶುಗರ್ ಬರ್ಲಿ ಅಂತ. ಸರಿ, ಸೊ ಇದನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಮೊದಲಿನ ಜೀವನ ಶೈಲಿ ಹೆಂಗಿತ್ತು ಅವಾಗ, ಆ ಸಮಯದಲ್ಲಿ 1980 1970 ಅಂದ್ರೆ ಸುಮಾರು 35-40 ವರ್ಷಗಳ ಹಿಂದೆ ಶುಗರ್, BP, ಥೈರಾಯ್ಡ್, PCOD ಈ ಸಮಸ್ಯೆ ಯಾರಿಗೂ ಇರಲಿಲ್ಲ. ಯಾವಾಗ ಆಟೋಮೊಬೈಲ್ ಮತ್ತು ಈ ದೃಶ್ಯ ಮಾಧ್ಯಮ ಕ್ರಾಂತಿ ಆಯ್ತು, ಆವಾಗ್ಲಿಂದನೇ ಈ ನಮ್ಮ ದೇಹ ಕೆಡಕ್ ಶುರುವಾಯ್ತು. ರೈಟ್? ಯಾಕಂದ್ರೆ ಆಟೋಮೊಬೈಲ್ ಬಂದ್ಮೇಲೆ, ಬೈಕ್ ಬಂದ್ಮೇಲೆ ನಾವು ನಡೆಯೋದ್ ಬಿಟ್ಬಿಟ್ವಿ, ಸೈಕಲ್ ಓಡ್ಸೋದ್ ಬಿಟ್ಬಿಟ್ವಿ, ಗಾಡಿನ ಓಡಿಸ್ಕೊಂಡು ಓಡಾಡಕ್ ಶುರು ಮಾಡಿದ್ವಿ. ಸೊ ಗಾಡಿ ಇದ್ರೆ ಅದು ಏನೋ
ಶ್ರೀಮಂತರ ಲಕ್ಷಣ ಒಂದು ಗತ್ತಿರ್ತೈತೆ ನಮ್ಗೆ, ಹೌದಾ? ದೇಹ ಕೆಡತ್ತಿರ್ತ ಗೊತ್ತಿಲ್ಲ, ಅವ್ರ ಮನೆ ಗಾಡಿ ಐತಿ, ಅವ್ರ ಮನೆ ಟಿವಿ ಐತಿ. ಮೊದ್ಲು ಚಿಕ್ಕದು ಬ್ಲಾಕ್ ಅಂಡ್ ವೈಟ್ ಟಿವಿ ಬರ್ತೈತಿ, ಯಾರೆಲ್ಲ ನೋಡಿರಲ್ಲ. ಇಷ್ಟು ದೊಡ್ಡ ಡೂಮ್ ಇರ್ತೈತಿ ಹಿಂದೆ, ರೈಟ್? ಆಮೇಲೆ ಸ್ವಲ್ಪ ಹಂಗಂದ್ರೆ ಏನು? ಕನ್ನಡದಲ್ಲಿ ಶರ್ಕರ ಪಿಷ್ಟಾದಿಗಳು ಅಂತಾರೆ, ಇಂಗ್ಲಿಷ್ ನಲ್ಲಿ ಕಾರ್ಬೋಹೈಡ್ರೇಟ್ ಅಂತಾರೆ. ಶರ್ಕರ ಪಿಷ್ಟಾದಿಗಳು ಅಫ್ಕೋರ್ಸ್ ನಾವೇನ್ ಊಟ ಮಾಡ್ತೀವಿ, ಈ ಶರ್ಕರ ಪಿಷ್ಟಾದಿಗಳು ಬೇಕು. 30% ಫ್ಯಾಟ್ ಬೇಕು, 30% ಪ್ರೋಟೀನ್ ಬೇಕು, 40% ಈ ಕಾರ್ಬೋಹೈಡ್ರೇಟ್ ಬೇಕು. ಯಾಕಂದ್ರೆ ಕಾರ್ಬೋಹೈಡ್ರೇಟ್ ಶಕ್ತಿಯ ಮೂಲ. ಓಕೆ, ಕಾರ್ಬೋಹೈಡ್ರೇಟ್ ಶಕ್ತಿಯ ಮೂಲ ಅಂದ್ರೆ ನೀವು ತಿಂದ ತಕ್ಷಣ ಇಮಿಡಿಯೇಟ್ ಆಗಿ ಡೈಜೆಸ್ಟ್ ಆಗ್ಬಿಟ್ಟು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ನಮ್ಮ ಪ್ರತಿಯೊಂದು ಜೀವಕೋಶಕ್ಕೂ ಅದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ಕಾರ್ಬೋಹೈಡ್ರೇಟ್. ಸರಿ, ಅದ್ರ ಜೊತೆಗೇನೆ 30% ಪ್ರೋಟೀನ್ ಬೇಕು, 30% ಗುಡ್ ಫ್ಯಾಟು ಬೇಕು, ರೈಟ್? ಸೊ ಇವಾಗ ವಿನೋದ ಮೇಡಮ್, ನಿಮಗೆ ಚೆನ್ನಾಗಿ ಗೊತ್ತು. ಆಯ್ತು ಸರ್, ಆಯ್ತು ಸರ್. ನೀವ್ ಯಾವಾಗ ಹೋಗಿ ಒಂದು 5 kg ಆಯಿಲ್ ಮಿಲ್ ನಲ್ಲಿ ಹೋಗಿ ಎಣ್ಣೆ ತಂದು ನೆನಪಾಯ್ತಾ? ಸರ, ನಾನು ನಮ್ಮ ಅಪ್ಪರದ ಅಂಗಡಿ ಇತ್ತು ಸರ್. ನಾನು ಅಂಗಡಿಗೆ ಸಾಮಾನು ಬೇಕಂದ್ರ ನಾನು ಸೈಕಲ್ ಹಾಕೊಂಡು ಹಿಂದೆ ಸ್ಟ್ಯಾಂಡ್ ಬರ್ತಿತ್ತು ಸರ್, ದೊಡ್ಡ ಸ್ಟ್ಯಾಂಡ್. ಮಂಡಾಳ ಚೀಲ, ಎಣ್ಣೆ ಡಬ್ಬಿ ಇಟ್ಕೊಂಡ್ ಬಂದಿನಿ ಸರ್. 4 ಮಂಡಾಳ ಚೀಲ ಆ ಕಡೆ ಈ ಕಡೆ ಗಾಡಿ ಕಟ್ಟಿ ಹಾಕ್ತಿದ್ರು. ಆಮೇಲೆ ಒಂದ್ ಎಣ್ಣೆ ಡಬ್ಬಿ ಕಟ್ಟಿಗೆಂಡು ಅವ್ರ ಕೂಟನ ಕಟ್ಟಿಸ್ಕೊಂಡ್ ತಗೊಂಡ್ ಬಂದಿನಿ ಸರ್ ನಾನು. ಸೊ ಅಲ್ಲಿ ರಾಮನಗರದಲ್ಲಿ ನೆಹರು ರೋಡ್ ಅಲ್ಲಿ ಅವೆಲ್ಲ ಇರ್ತಿದ್ವಲ್ ಸರ್, ಕಡೆ ಸ್ಟ್ಯಾಂಡ್ ಮಿಲ್ಲು. ಕ್ವಾರ್ಟರ್ಸ್ನಾಗ ಒಂದ್ ಇರ್ತಿತ್ತು, ಅಲ್ಲಿ ಕ್ವಾರ್ಟರ್ಸ್ನಾಗ ಒಂದ್ ಸರ, ಹಿಂದ್ಗಡೆ ಇಲ್ಲಿ ಒಂದು ಸರ್, ಆ ಕಡೆ. ಸೊ ನೀವು ಅಲ್ಲಿ ಅದು ಎಣ್ಣೆ ಅವರು ಶೇಂಗಾ ಎಣ್ಣೆ ಮಾಡ್ತಾ ಇರ್ಬೇಕಾದ್ರೆ ಸ್ಮೆಲ್ ಹೆಂಗ್ ಬರ್ತೈತಿ? ಶೇಂಗಾ ಸ್ಮೆಲ್ ಬರ್ತಿತ್ತು ಸರ್, ಅದು ಶೇಂಗಾ ಸ್ಮೆಲ್ ಬರ್ತಿತ್ತು. ಗಮ್ ಅಂತ ವಾಸನೆ ಬರೋದು, ಹೌದಾ? ಗಟ್ಟಿ ಥಿಕ್ನೆಸ್ ಇರ್ತಿತ್ತು ಸರ್, ಅದು ಒಂಥರ ಎಣ್ಣೆ ಕಲರ್, ಒಂಥರ ಯೆಲ್ಲೋ ಕಲರ್, ಆತರ ಗೋಲ್ಡ್ ಕಲರ್. ಔಡ್ಲೆಣ್ಣೆ ನೋಡ್ದಂಗ ಗೋಲ್ಡ್ ಕಲರ್ ಸರ್. ಔಡ್ಲೆಣ್ಣೆ ಸ್ವಲ್ಪ ಕಪ್ ಬರ್ತಿತ್ತು ಸರ್, ಕೊಬ್ಬರಿ ಎಣ್ಣೆ ವೈಟ್ ಬರ್ತಿತ್ತು ಸರ್, ಇದು ಮಾತ್ರ ಗೋಲ್ಡ್ ಕಲರ್ ಇರ್ತಿತ್ತು ಸರ್. ಆಮೇಲೆ ಪಾಮ್ ಎಣ್ಣೆ, ಶೇಂಗಾ ಇದು ಸೂರ್ಯಕಾಂತಿ ಎಣ್ಣೆ ಸ್ವಲ್ಪ ಲೈಟ್ ಕಲರ್ ಬರೋದು ಸರ್. ಲೈಟ್ ಕಲರ್ ಬರೋದು, ಸ್ವಲ್ಪ ಥಿಕ್ನೆಸ್ ಕಡಿಮೆ ಇರುತ್ತೆ ಸರ್. ಬಟ್ ಸ್ಮೆಲ್ ಹೆಂಗ್ ಬರ್ತಾಯ್ತು ಅವ್ರ ಅರಿತಾ ಇರ್ಬೇಕಾದ್ರೆ? ಅಂದ್ರೆ ನಾವ್ಗೆ ಒಂದೊಂದ್ಸರಿ ಬ್ಯಾರ್ಲಿ ನಿಮ್ಗೆ ಹಿಂಗ ನಾವು ಪಂಪ್ ಮಾಡ್ತಿದ್ವಿ ಸರ್. ನಾವ್ ಅಂಗಡಿ ಒಳಗಿದ್ದ ಪಂಪ್ ಮಾಡ್ತಾರಲ್ಲ ಸರ್, ಹಂಗ ತಿರುವಿದ್ರೆ ಮಾತ್ರ ಎಣ್ಣೆ ಮೇಲ್ ಬರ್ತಿತ್ತು. ಅವಾಗ ಬರದ್ ಸರ್ ನಮ್ಗ್. ನಾವ್ ಒಂದ್ ಬ್ಯಾರ್ಲ ತರದ್ ಸರ್, ಕೆಬ್ಬಣದ ಬ್ಯಾರ್ಲ್ಯಾಗ ಪಂಪ್ ಮಾಡ್ತಿದ್ವಿ ಸರ್ ನಾವು. ಆ ಪಂಪಿಂದ ಎಣ್ಣೆ ಕೆಳಗ್ ಡಬ್ಬೆ ಬೀಳ್ಬೇಕಾದ್ರೆ ಆ ಸ್ಮೆಲ್ ಬರ್ತಿತ್ತು ಸರ್. ಮತ್ತೆ ಇವಾಗಿನ ಎಣ್ಣೆ ಬರ್ತಂಗ ಸ್ಮೆಲ್? ಇಲ್ ಬಿಡು ಸರ್, ಅದ್ ಏನನ್ನೋದು ಗೊತ್ತಿಲ್ಲ. ಅದ್ ಯಾವ ಎಣ್ಣೆ ಅಂತಾನು ಗೊತ್ತಾಗಲ್ಲ, ಸುಮ್ನೆ ಎಣ್ಣೆ ವೈಟ್ ಎಣ್ಣೆ ಅಷ್ಟೇ. ಯಾವಾಗ ಈ ರಿಫೈನ್ಡ್ ಆಯಿಲ್ ಅಂದ್ರೆ ನಾ ಹೇಳ್ತಿದ್ದೀನಿ, ದೃಶ್ಯ ಮಾಧ್ಯಮ ಎಷ್ಟು ನಮ್ಮನ್ನ ದುರ್ಬಳಕೆ ಮಾಡ್ಕೊಳ್ತಿದೆ ಅಂದ್ರೆ, ಓಕೆ, ಈ ಟಿವಿಯಲ್ಲಿ ಕೆಲವು ಎಣ್ಣೆ ಜಾಹೀರಾತು ಬರ್ತವೆ. ಯಾವ್ದ್ರಿ? ಬ್ಯಾಡ್ ಆಗಿದ್ದೆಲ್ಲ ನಾವು ತಗೋತಾ ಇದೀವಿ ಅಂತ ಅನ್ಸ್ತದೆ ಸರ್. ಅದು ಅನಿವಾರ್ಯ ಪದ್ಧತಿಗೆ ನಿಮ್ಮನ್ನ ನೂಕಿದ್ರು. ಅದೇ ಅನಿವಾರ್ಯ ಸರ್, ಏನು ಮಾಡಕ್ಕಾಗಲ್ಲ. ನಾವ್ ಮನೆ ಮಾಡಕ್ ಯಾವ ಆಗಲ್ಲ ಸರ್. ಯಾವ ಮಾಡ್ಕೋಬೇಕು ಅವ್ರ ಮನೆ ಮಾಡ್ತೀವಿ, ಎಲ್ಲವೂ ಮನೆ ಮಾಡಕ್ ಆಗಲ್ಲ ಸರ್. ಅದನ್ನೇ ಹೇಳ್ತಾರ ನಾ ನಿಮಗೆ. ಮತ್ತೆ ನಿಮ್ಮ ಅಜ್ಜ ಅಜ್ಜಿ ಎಲ್ಲ ಮನೆಯಾಗ ಮಾಡ್ತಿದ್ರು? ಏನ್ ಸರ್? ನಿಮ್ಮ ಅಜ್ಜ ಅಜ್ಜಿ ಎಲ್ಲ ಮನೆಯಾಗ ಮಾಡ್ತಿದ್ರು? ಇಲ್ಲ ಸರ್, ಅಂದ್ರೆ ಇವು ಇದ್ವಲ್ಲ ಸರ್, ಮಿಲ್ ಇದ್ವಲ್ಲ ಸರ್, ಇಲ್ಲಿ ಮಿಲ್ ಇದ್ವಲ್ಲ. ಅದೇ ಮತ್ತೆ ಯೂಸ್ ಹಂಗೆ ಇಲ್ಲೆಲ್ಲ ಮಾರ್ಕೆಟ್, ಶೇಂಗಾ ಮಾರ್ಕೆಟ್ ಅಂದ್ರೆ ಬೊಮ್ಮನಹಳ್ಳಿ ಸರ್. ಮಾರ್ಕೆಟಿಂಗ್ ಅಂದ್ರೆ ಬೊಮ್ಮನಹಳ್ಳಿ ಸರ್. ಅವಾಗ ಶೇಂಗಾ ಎಲ್ಲ ಇಲ್ಲಿಂದ ಬರ್ತದೆ, ಸುತ್ತಮುತ್ತ ಹಳ್ಳಿ ಮತ್ತೆ ತಾಲೂಕಿಂದ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬರ್ತಿತ್ತು ಸರ್. ಶೇಂಗಾ ಗುರಾಳ ಅವೆಲ್ಲ ಇಲ್ಲೇ ಬರ್ತಿತ್ತು ಸರ್. ಗುರಾಳಪಟ್ನ ಅವೆಲ್ಲ ದೊಡ್ಡ ಸಣ್ಣ ಗುರಾಳ ಅವೆಲ್ಲ ಎಣ್ಣೆ ಮಾಡಕ್ಕೋಸ್ಕರನೇ ಇಲ್ಲೇ ಮಾರ್ಕೆಟ್ ಇತ್ತು ಸರ್. ಅದು ದೊಡ್ಡ ಮಾರ್ಕೆಟ್ ಸರ್ ಈಗ ಅಗ್ರಿ ಬೊಮ್ಮನಹಳ್ಳಿ ಅಂದ್ರ. ಅವಾಗೆಲ್ಲ ಇಲ್ಲೇ ಯೂಸ್ ತಯಾರ ಮಾಡ್ತಿದ್ರು. ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಗಿಲ್ಲ. ಅವಾಗಿನ ಬೊಮ್ಮನಹಳ್ಳಿ ಎಣ್ಣೆ ಮತ್ತೆ ಅವರೆಲ್ಲ ಮನೆಗೆ ಮಾಡ್ಕೊತಿದ್ರು? ಅದು ಗೊತ್ತಿಲ್ಲ ಸರ್. ನಾವು ನೋಡ್ತಾ ಇರೋದ್ ಮಾತ್ರ ಅದು ಇಲ್ಲಿ ಆಗ ಅಷ್ಟೇ ಗೊತ್ತಿತ್ತು ಸರ್. ಅದನ್ನ ಹೆಂಗ್ ಮಾಡ್ತಿದ್ರೆ ಗೊತ್ತಿಲ್ಲ ಸರ್. ಇನ್ನೊಂದೇನ್ ಸರ್ ಗೊತ್ತೇನ್ ಸರ್, ಕೊಬ್ಬರಿ ಇರ್ತಿತ್ತಲ್ ಸರ್, ಆ ಕೊಬ್ಬರಿನ ಇದಕ್ಕಿಟ್ಟು ಬಾಗ್ಲಿಗಿಟ್ಟು ಎಣ್ಣೆ ಕೈಯಾಗ ತೋರಿಸ್ತಿದ್ರು ಸರ್. ನಾವ್ ಹಂಗ್ ನೋಡಿ ಇಟ್ಟು ಹಿಂಗ ಅಂದ್ರೆ ಎಣ್ಣೆ ಬರ್ತಿತ್ತು ಸರ್. ಆ ತರ ತೋರಿಸ್ತಿದ್ರು ಸರ್ ನಮ್ಗೆ. ಅಂದ್ರೆ ಅವರೆಲ್ಲ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ರು. ಓಕೆ, ಹಿಟ್ಟನ್ನು ಕೂಡ ಬೀಸುಕಲ್ನಲ್ಲಿ ಜೋಳನ ಹಾಕಿ ತಿರುಬಿಟ್ಟು ಹಿಟ್ಟು ಮಾಡ್ಕೊಳ್ತಾ ಇದ್ರು. ಸರಿ, ರಾಗಿನ ಬೀಸ್ತಾ ಇದ್ರು, ನಾನು ನೋಡಿದೀನಿ.
ಮೆಣಸಿಕಾಯಿನ ಒಣಕಾಯಿನ ಕುಟ್ತಾ ಇದ್ರು, ಮಜ್ಜಿಗೆನ ಕಡಿತಾ ಇದ್ರು, ಬೆಣ್ಣೆ ತುಪ್ಪ ಮಾಡ್ಕೊಳ್ತಿದ್ರು, ದನ ಮನೇಲಿ ಇರ್ತಿದ್ವು. ಸರಿ, ಸೊ ಪ್ರತಿಯೊಂದು ಮನೆಯಲ್ಲೂ ದನಗಳು ಇರ್ತಿದ್ವು. ರೈಟ್. ಇವಾಗ ಯಾರ ಮನೆಯಲ್ಲೂ ದನ ಇಲ್ಲ, ಯಾಕಂದ್ರೆ ಅದನ್ನ ಕರೆದು ಕಟ್ಟೆ ಕರಲ್ಲ, ತುರಿಸಿ ಮೇವ ಕರಲ್ಲ. ಸರಿ ಸರಿ. ಸೊ ಯಾವಾಗ ಪ್ರತಿನಿತ್ಯ ನೋಡಿ, ಇವಾಗ ನಾವು ಊಟ ಮಾಡಕ್ ಕೂತೀವಿ ಅಂದ್ರೆ ಅದರಲ್ಲಿ 90% ನಮ್ದು ಏನಿರುತ್ತೆ ಅಂದ್ರೆ ಏಕದಳ ಧಾನ್ಯದ ಖಾದ್ಯಗಳು ಇರ್ತವೆ. ರೊಟ್ಟಿ ಯಾವ್ದ್ರಿಂದ ಮಾಡೋದು? ಜೋಳ. ಸರಿ. ಚಪಾತಿ ಯಾವ್ದ್ರಿಂದ ಮಾಡೋದು? ಅದು ಏಕದಳ ಧಾನ್ಯ ತಾನೆ? ಇಲ್ಲ ಸರ್, ದ್ವಿದಳ ಅದು. ಏಕದಳ. ನವಣಿ ಅದು ಏಕದಳ. ಮತ್ತೆ ಅಕ್ಕಿ ಅದು ಏಕದಳ. ಇವೆಲ್ಲ ಏಕದಳ. ಮೋನೋಕಾಟ್ ಸೀಡ್ಸ್. whereas ಫ್ರೂಟ್ಸ್ ಅಂಡ್ ವೀಗನ್ಸ್ ಅಂದ್ರೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್, ಇವು ಕೂಡ ಕಾರ್ಬೋಹೈಡ್ರೇಟ್, ಬಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಸರಿ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಲ್ಲಿ ನಮ್ಗೆ ಫೈಬರ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಜೊತೆಗೆ ನಮ್ಮ ದೇಹಕ್ಕೆ ಏನೆಲ್ಲ ಬೇಕು ಅಷ್ಟು ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಯಾವಾಗ ಹಸಿಯಾಗಿ ತಿಂದಾಗ ಮಾತ್ರ. ಯಾವಾಗ ನಾವು ಒಂದು ಬೇಯಿಸ್ಬಿಟ್ವಿ ಅದು ಸತ್ತೋಯ್ತು. ಅರ್ಥ ಆಯ್ತು? ಸತ್ತೋಗಿದ್ದನ್ನ ನಾವು ಉಪ್ಪು ಹುಳಿ ಖಾರ ಹಾಕೊಂಡು ಪಲ್ಯ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ವಿ. ಸರಿ. 20-30 ವರ್ಷಕ್ಕೆ ಶುಗರ್ ಬರ್ತೈತೆ ಸರ್, ನಾ ಪೇಪರ್ ಅಲ್ಲಿ ನೋಡಿದೆ, ಕಾರ್ಬೋಹೈಡ್ರೇಟ್ ಹಂಗಂದ್ರೆ ಏನು? ಸರಿ. ಇವಾಗ ಹೇಳಿದ್ನಲ್ಲ, ನಾವು ತಿಂತಾರದೆಲ್ಲ ಮೋನೋಕಾಟ್ ಸೀಡ್ಸ್ ಅಂದ್ರೆ ಏಕದಳ ಧಾನ್ಯಗಳು. ಏಕದಳ ಧಾನ್ಯಗಳು ಇವೆಲ್ಲ ರಿಚ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್. ಇವು ಏನಾಗುತ್ತೆ ಅಂದ್ರೆ ಊಟ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಡೈಜೆಸ್ಟ್ ಆಗ್ಬಿಟ್ಟು ಬ್ಲಡ್ಗೆ ಗ್ಲೂಕೋಸ್ ಅನ್ನು ಸ್ಪೈಕ್ ಮಾಡುತ್ತೆ. ಇಮಿಡಿಯೇಟ್ ಆಗಿ ಗ್ಲೂಕೋಸ್ ಸ್ಪೈಕ್ ಮಾಡುತ್ತೆ. ಯಾರಿಗೆಲ್ಲ ಇಡ್ಲಿ, ದೋಸೆ, ಪಡ್ಡು ತಿಂದಾಗ ಸ್ವಲ್ಪ ಮಂಪ್ರಾಗುತ್ತೆ, ಅಥವಾ ಈ ಒಂಥರ ಏನೋ ನಿದ್ದೆ ಮಾಡ್ಬೇಕು ಅನ್ಸುತ್ತೆ, ಯಾರು ಇಡ್ಲಿ ದೋಸೆ ತಿನ್ನಂಗಿಲ್ಲ, ಎಲ್ಲ ಶಕ್ತಿ ಅಕ್ಕಿ ಹಿಟ್ಟಿಂದ ಮಾಡಿದ್ದು. ಜೊತೆಗೆ ಅದು ರಾತ್ರಿ ನಾವು ಅಕ್ಕಿ ಹಿಟ್ಟನ್ನ ರುಬ್ಬಿ ಬಿಟ್ಟು ಏನ್ ಮಾಡ್ತೀವಿ, ಅದನ್ನ ಪಾತ್ರೆಯಲ್ಲಿ ಮುಚ್ಚಿಬಿಟ್ಟು ಇರ್ತೀವಿ. ಏನಾಗುತ್ತೆ? ಅದು ಫರ್ಮೆಂಟೇಶನ್ ಆಗುತ್ತೆ. ಕನ್ನಡದಲ್ಲಿ ಹುದುಗುವ ಕ್ರಿಯೆ ಅಂತ ಹೇಳ್ತಾರೆ. ಫರ್ಮೆಂಟೇಶನ್ ಆಗ್ತಾ ಇರ್ಬೇಕಾದ್ರೆ ಅದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗುತ್ತೆ, ಅದು ಈಸ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಈಸ್ಟ್ ಸಮ್ ಕ್ವಾಂಟಿಟಿ ಆಫ್ ಆಲ್ಕೋಹಾಲ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಈ ಸ್ವಲ್ಪ ನೀವು ಸ್ವಲ್ಪ ಲೈಟ್ ಆಗಿ ಹುಳಿ ಇರುತ್ತಾ? ಇರುತ್ತಲ್ರೇ ಮೇಡಮ್. ಇವು ಇಡ್ಲಿ, ದೋಸೆ, ಪಡ್ಡು ಆಗ್ಬೇಕಂದ್ರೆ ಅದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗುತ್ತೆ. ಅದು ಗುಡ್ ಬ್ಯಾಕ್ಟೀರಿಯಾಸ್, ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ. ಗುಡ್ ಬ್ಯಾಕ್ಟೀರಿಯಾಸ್, ಅಂಡರ್ಸ್ಟ್ಯಾಂಡ್? ಸೊ ಆ ಬ್ಯಾಕ್ಟೀರಿಯಾ ಆ ಹಿಟ್ಟನ್ನ ತಿಂದು ಹೆಂಗೆ ಆಗುತ್ತೆ ನಿಮಗೆ? ಬೇಡ, ಗುಡ್ ಬ್ಯಾಕ್ಟೀರಿಯಾ, ಅದು ಒಳ್ಳೆ ಬ್ಯಾಕ್ಟೀರಿಯಾ. ಅದು ಹಿಟ್ಟನ್ನ ತಿಂದು ಏನು ತ್ಯಾಜ್ಯವನ್ನ ಬಿಟ್ಟಿರುತ್ತೆ, ಅದರಲ್ಲಿ ಈಸ್ಟ್ ಮತ್ತು ಆಲ್ಕೋಹಾಲ್ ಇರುತ್ತೆ. ಸೊ ಆ ಈಸ್ಟ್ ಮತ್ತು ಆಲ್ಕೋಹಾಲೇ ಆ ಪಡ್ಡನ್ನ ಉಬ್ಬು ಹಾಗೆ ಮಾಡೋದು, ದೋಸೆನ ಗರಿಗರಿಯನ್ನೇ ಮಾಡೋದು, ಇಡ್ಲಿನ ಮೃದುವಾಗಿ ಮಾಡೋದು. ಕೆಲವೊಂದು ಚಕ್ಕೆ, ಅದು ನನಗೆ ಗೊತ್ತಿಲ್ಲ, ಇವರಿಗೆ ಗೊತ್ತು, ಮೇಡಮ್ ಇಲ್ಲ, ಅದು ಕೂಡ ಇದೇ ಪ್ರೊಸೆಸ್ ಆಗೋದು. ಅಲ್ಲಿ ಕೂಡ ಗುಡ್ ಬ್ಯಾಕ್ಟೀರಿಯಾ ಈಸ್ಟ್ ಅನ್ನ ಮತ್ತು ಆಲ್ಕೋಹಾಲ್ ಅನ್ನ ರೆಡಿ ಮಾಡೋದು. ಈ ಒಂದು ಕೂರ್ಗೀಸ್ ಅಂದ್ರೆ ಕೊಡಗು, ಅಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಮನೆಯಲ್ಲೇ ಅವರು ವೈನ್ ಅನ್ನ ತಯಾರು ಮಾಡ್ಕೊತಾರೆ. ಇದು ಯಾರಿಗೆಲ್ಲ ಗೊತ್ತು? ಈ ಒಂದು ಈ ಆರ್ಮಿ ಸೈನಿಕರಿಗೆ ರಾತ್ರಿ ಊಟದಲ್ಲಿ ರಮ್ ಕೊಡ್ತಾರೆ. ಯಾರಿಗೆಲ್ಲ ಗೊತ್ತು? ಯಾಕಂದ್ರೆ ಅವರು ವಿಷಮ ಚಳಿಯ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡು ಅವರು ದೇಶನ ಕಾಯ್ಬೇಕು. ಸೊ ಅಲ್ಲಿ ಅವ್ರು ನಿಂತ್ಕೊಳ್ಳೋ ಕೆಪಾಸಿಟಿ ಬರ್ಬೇಕಂದ್ರೆ ಅವ್ರ ಬಾಡಿಯಲ್ಲಿ ಹೀಟ್ ಜನರೇಟ್ ಆಗ್ಬೇಕಂದ್ರೆ ಬಾಡಿಯಲ್ಲಿ ಆಲ್ಕೋಹಾಲ್ ಮತ್ತು ಈಸ್ಟ್ ಹೋಗ್ಬೇಕು, ಹೋದ್ರೆ ಮಾತ್ರ ಹೀಟ್ ಜನರೇಟ್ ಆಗುತ್ತೆ. ಅರ್ಥ ಆಯ್ತು? ಬ್ಲಡ್ ಅಲ್ಲಿ ಕಾರ್ಬೋಹೈಡ್ರೇಟ್ ಯಥೇಚ್ಛವಾಗಿ ಶೇಖರ ಆಗ್ತಾ ಇತ್ತು. ರೈಟ್. ಸೊ ನಮ್ಮ ದೇಹ ಯಾವಾಗ್ಲೂ ಸರ್ವೈವಲ್ ಮೋಡಲ್ ಇರುತ್ತೆ. ನಮ್ಮ ದೇಹ ತುಂಬಾ ಇಂಟೆಲಿಜೆಂಟ್, ಸರ್ವೈವಲ್ ಮೋಡಲ್.
ಹೆಂಗಂದ್ರೆ ಇವಾಗ ನೋಡಿ, ನೀವು ಬರೀ ಕಾರ್ಬೋಹೈಡ್ರೇಟ್ ಕೊಟ್ರಿ, ಅದು ಬ್ಲಡ್ಗೆ ಎಂಟ್ರಿ ಆಗಿ ಶುಗರ್ ಏನಾಯ್ತು, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ಸೆಲ್ಗೆ ಎಷ್ಟು ಬೇಕೋ ಅಷ್ಟನ್ನ ಆ ಸೆಲ್ ತಗೊಳುತ್ತೆ, ಉಳಿದನ್ನೆಲ್ಲವನ್ನ ಬ್ಲಡ್ ಅಲ್ಲೇ ಬಿಟ್ಬಿಡುತ್ತೆ. ತನಗೆ ಎಷ್ಟು ಬೇಕೋ ಅಷ್ಟು ತಗೊಳ್ತು. ಸರಿ, ಫಾರ್ ಎಕ್ಸಾಂಪಲ್ ಪ್ರವೀಣ್ ಅನ್ಮಿಟ್ ಮಾಡ್ಕೊಡ್ರಿ, ಒಂದು ರೊಟ್ಟಿ ಕೊಡ್ತಾರೆ, ಆಮೇಲೆ 2 ರೊಟ್ಟಿ ಕೊಡ್ತಾರೆ. 2 ರೊಟ್ಟಿ ಆದ್ಮೇಲೆ ಮಮ್ಮಿ ಅರ್ಧ ರೊಟ್ಟಿ ಕೊಡು ಅಂದ್ರೆ ಮಮ್ಮಿ ಅರ್ಧ ರೊಟ್ಟಿ ಕೊಡುತ್ತಾ, 1 ರೊಟ್ಟಿ ಕೊಡುತ್ತಾ? ಇಲ್ರಿ, ಇನ್ನೊಂದ್ ತಗೊಳ್ರಿ ಅಂತಾರೆ. ರೈಟ್. ಸೊ ನಾವೇನ್ ಮಾಡ್ತೀವಿ, ಬ್ಲಡ್ಗೆ ಶುಗರ್ ಅನ್ನ ತಿಂದು ಕೊಡ್ತಾನೆ ಇದೀವಿ. ರೈಟ್. ಸೆಲ್ ತನಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಇನ್ನೊಂದು ರೊಟ್ಟಿ ಕೊಟ್ರೆ ಕೇಳಲ್ಲ, ನನಗೆ ಇಷ್ಟು ಸಾಕು ಅಂತ ಅದೇನ್ ಮಾಡುತ್ತೆ, ಇನ್ಸುಲಿನ್ ರೆಸೆಪ್ಟಾರ್ಸ್ ಅಂತ ಇರ್ತವೆ ಸೆಲ್ ಅಲ್ಲಿ. ಪ್ರತಿ ಒಂದು ಸೆಲ್ಗೂ ಸುಮಾರು ಒಂದು 20,000 ಕವಾಟಗಳಿರ್ತವೆ. ಅಂದ್ರೆ ಆ ಗ್ಲೂಕೋಸ್ ಅನ್ನ ಒಳಗಡೆ ಬಿಟ್ಕೊಳ್ತಕ್ಕಂತ ಚಾನೆಲ್ಸ್, ಕಿಟಕಿದ್ದಂಗೆ. ಆ 20,000 ಕವಾಟಗಳು ಯಾವಾಗ ತನಗೆ ಎಷ್ಟು ಬೇಕೋ ಅಷ್ಟನ್ನು ಒಳಗೆ ತಗೊಂಡ್ಮೇಲೆ ಅದು ಏನಾಗುತ್ತೆ, ಕ್ಲೋಸ್ ಆದ್ಮೇಲೆ ಅಲ್ಲೇನ್ ಎಕ್ಸ್ಟ್ರಾ ಬ್ಲಡ್ ಅಲ್ಲಿ ಶುಗರ್ ಇತ್ತು ಅದು ಬ್ಲಡ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ಹೋಗಿ ಟೆಸ್ಟ್ ಮಾಡಿಸಿದ್ರೆ ನಿಮ್ದು 300, 400, 500 ಬ್ಲಡ್ ಶುಗರ್ ತೋರ್ಸಕ್ ಶುರು ಆಗುತ್ತೆ. ಸರಿ, ಈ ಬ್ಲಡ್ ಯಾವಾಗ ಶುಗರು ಬ್ಲಡ್ ತಿಕ್ಕಾಗ್ತಾ ಹೋಯ್ತು, ನಿಮ್ಮ ಬ್ಲಡ್ ವೇನ್ಸ್ ಅಲ್ಲಿ ಸರಾಗವಾಗಿ ಬ್ಲಡ್ಗೆ ಹರಿದಾಡೋಕೆ ಕಷ್ಟ ಆಗ್ತದೆ. ಅಂಡರ್ಸ್ಟ್ಯಾಂಡ್? ಸೊ ಈ ಬ್ಲಡ್ ಅಲ್ಲಿ ಬರೀ ಗ್ಲೂಕೋಸ್ ಮಾತ್ರ ಅಲ್ಲ, ಇನ್ಸುಲಿನ್ ಕೂಡ ಇದೆ. ಅದು ಇನ್ಸುಲಿನ್ ತುಂಬಾ ಕಿಲಾಡಿ. ಅದ್ರ ಕೆಲಸ ಏನ್ ಗೊತ್ತಾ, ಈ ಬ್ಲಡ್ ಅನ್ನ ಸೆಲ್ಗಳಿಗೆ ಹೋಗಿ ತಲುಪಿಸತಕ್ಕಂತ ಕೆಲಸ ಅದು ಮಾಡೋದು ಕೀ. ರೈಟ್. ಈ ಕೀ ಸುಮ್ಮನೆ ಇರೋದಿಲ್ಲ, ಇದೇನ್ ಮಾಡುತ್ತೆ, ಬ್ಲಡ್ ಅಲ್ಲಿ ಯಾವಾಗ ಬ್ಲಡ್ ಅಲ್ಲಿ ಉಳ್ಕೋತು ರಕ್ತ ನಾಳಗಳನ್ನ ಕೆರೆಯಕ್ಕೆ ಶುರು ಮಾಡುತ್ತೆ. ಕೆರೆದು ಅಲ್ಲಿ ಗಾಯ ಮಾಡಕ್ ಶುರು ಮಾಡುತ್ತೆ. ಗಾಯ ಮಾಡಿದಾಗ ಅಲ್ಲಿ ಉಂಡೆ ತರ ಗಂಟು ಕಟ್ಕೊಳುತ್ತೆ. ಇವಾಗ ಆ ಉಂಡೆ ತರ ಗಂಟು ಕಟ್ಕೊಂಡಿದ್ದು ಜೊತೆಗೆ ರಕ್ತ ದಪ್ಪ ಆಗಿದೆ, ಮತ್ತೆ ಈ ಸರಾಗವಾಗಿ ಅದು ಓಡಾಡಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಹೈವೇದಲ್ಲಿ 100 ಕಿಲೋಮೀಟರ್ ಸ್ಪೀಡ್ ನಾಗ ಹೋಗ್ಬೋದು. ಈ ಹಳ್ಳಿ ರಸ್ತೆಯಲ್ಲಿ 100 ಕಿಲೋಮೀಟರ್ ಸ್ಪೀಡ್ ನಾಗ ಹೋಗಕ್ಕಾಗತ್ತ ಅಂಜಿತ? ಹೆಂಗೆ ಹಳ್ಳ ತಗ್ಗು ಗುಂಡಿ ಬೀಳುತ್ತೋ ಹಂಗೆ ಅಲ್ಲಿ ಗಂಟುಗಳು ಮತ್ತೆ ಈ ರಕ್ತ ಚಿಕ್ಕಾಗಿರೋದೊಂದು. ಜೊತೆಗೆ ಯಾವಾಗ ರಕ್ತ ಸರಾಗವಾಗಿ ಹರಿದಾಡಲ್ವೋ ಆವಾಗ್ಲೇ ನಮ್ಗೆ ಈ ವೆರಿಕೋಸ್ ವೇನ್ಸ್ ಅಂತ ಏನ್ ಹೇಳ್ತೀವಿ ಹಂಗಾಗುತ್ತೆ. ಮತ್ತೆ ಫ್ಲಾಟ್ ಅಂದ್ರೆ ಬೈಪಾಸ್ ಸರ್ಜರಿ. ಹಾರ್ಟಿಗೆ ಬೈಪಾಸ್ ಸರ್ಜರಿ ಮಾಡಿಸಿದಾರೆ ಅಂತ ಹೇಳ್ತಾರೆ. ಓಕೆ. ಯಾವಾಗ ಬ್ಲಡ್ ಕ್ಲಾಟ್ ಆಗಕ್ ಶುರುವಾಯ್ತು, ನಿಮಗೆ ಈ ವೆರಿಕೋಸ್ ವೇನು ಮತ್ತು ಹಾರ್ಟ್ ಪ್ರಾಬ್ಲಮ್ ಡಿಸೀಸಸ್ ಶುರು ಆಗ್ತವೆ. ಯಾವಾಗ ಆ ಬ್ಲಡ್ ತಿಕ್ಕಾದ ತಕ್ಷಣ ಹಾರ್ಟ್ಗೆ ಪ್ರೆಷರ್ ಬೀಳಕ್ ಶುರುವಾಗುತ್ತೆ. ಯಾಕಂದ್ರೆ ನೋಡಿ, ಒಂದು ಸರಿ ಹಾರ್ಟ್ ಬ್ಲಡ್ ಪಂಪ್ ಮಾಡಿದ್ರೆ ಎಷ್ಟು ದೂರ ಪಂಪ್ ಮಾಡ್ತದೆ ಗೊತ್ತಾ ನಿಮ್ಗೆ? ಯಾರ್ಯಾರು ಒಂದು ಐಡಿಯಾ ಇದೆ? ನಮ್ಮ ರಕ್ತನಾಳನ್ನ ಒಂದನ್ನ ಜೋಡಿಸ್ಕೊಂತ ಹೋದ್ರೆ ಈ ಭೂಮಂಡಲವನ್ನ ಒಂದು ರೌಂಡ್ ಸುತ್ತ. ಒಂದು ಸರಿ ಹಾರ್ಟ್ ಪಂಪ್ ಮಾಡ್ತು ಅಂದ್ರೆ ಈ ಭೂಮಂಡಲ ಸುತ್ತಾಕ್ ಬರುತ್ತೆ ಬ್ಲಡ್. ಹಾರ್ಟ್ಗಿಂತ ಇದುವರೆಗೂ ಹೇಳ್ತೀನಿ, ಯೂನಿವರ್ಸ್ ಅಲ್ಲಿ ಯಾವ ಯಂತ್ರನೂ ಹಾರ್ಟ್ ತರ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಎಷ್ಟೆಷ್ಟು ದೊಡ್ಡ ದೊಡ್ಡ ಮಾನ್ಸ್ಟರ್ ನಾವು ಬಶೀರ್ಸ್ ನೋಡಿದ್ವಿ, ಇಟಾಚಿ ನೋಡಿದ್ವಿ, JCB ನೋಡಿದ್ವಿ. ಹಾರ್ಟಿನ ಮಂದಿ ಅದು ಉಗ್ರು. ಒಂದು ಇಟಾಚಿ ಇಡೀ ಭೂಮಂಡಲವನ್ನು ಸುತ್ತಾಕ್ ಬರುತ್ತಾ ಒಂದು ಕ್ಷಣದಲ್ಲಿ? ನೋ. ಇದು ದೈವ ಕೊಟ್ಟ ಮಷಿನ್, ಪ್ರಕೃತಿ, ಯೂನಿವರ್ಸ್. ಅದಕ್ಕೆ ಯೂನಿವರ್ಸ್ ಜೊತೆಗೆ ಯಾವಾಗಲೂ ಕನೆಕ್ಟ್ ಆಗಿರ್ಬೇಕಂತ ಯಾಕೆ ಹೇಳ್ತೀವಿ ಅಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್. ಓಕೆ. ಮನುಷ್ಯ ಅಷ್ಟು ಕ್ಷುಲ್ಲಕ ಅಲ್ಲ ಅಥವಾ ಹುಲುಮಾನವಲ್ಲ, ತುಂಬಾ ಪವರ್ಫುಲ್ ವ್ಯಕ್ತಿ. ರೈಟ್. ಹಾರ್ಟ್ ಅದಕ್ಕೆ ಇವಾಗ ಕಷ್ಟ ಆಗಿ ಶುರುವಾಗುತ್ತೆ. ಬ್ಲಡ್ ತಪ್ಪಾಗಿದೆ ಅಂದ್ರೆ ಅಲ್ಲಿ ರಕ್ತನಾಳದಲ್ಲಿ ಗಂಟುಗಳು ಬೇರೆ ಕಟ್ಕೊಡ್ತಾ ಇದಾವೆ, ಅಲ್ಲಿ ಅದು ಪ್ರೆಷರ್ ಆಗ್ತಾ ಇದೆ. ಇವಾಗಲೇ ನೀವು ಹೋಗಿ ಟೆಸ್ಟ್ ಮಾಡಿಸಿದ್ರೆ ನಿಮ್ದು ಹೈ ಬ್ಲಡ್ ಪ್ರೆಷರ್ ತೋರಿಸುತ್ತೆ. ಅಂಡರ್ಸ್ಟ್ಯಾಂಡ್? ಈ ಪ್ಲಾಕ್ ಹೆಂಗೆ ಹೆಚ್ಚಾಗುತ್ತೋ ಹಂಗಂಗೆ ನಿಮ್ಗೆ ಬೈಪಾಸ್ ಸರ್ಜರಿ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ಮೊದ್ಲೆಲ್ಲ ಹಾರ್ಟ್ ಫೇಲ್ಯೂರ್ ಅಂತ ನಾವು ಕೇಳಿಸ್ಕೊತಾ ಇದ್ವಿ ಚಿಕ್ಕವರಿದ್ದಾಗ. ಇವಾಗ ಹಾರ್ಟ್ ಫೇಲ್ಯೂರ್ ಇಲ್ಲವೇ ಇಲ್ಲ. ಇವಾಗ ಏನಾಗ್ತಾರೆ ಯಾರ ಬೇಟ? ಇವಾಗ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅಟ್ಯಾಕ್ ಅಂತ ಹೇಳ್ತಾರೆ ಸರ್. ರೈಟ್. ಹಾರ್ಟ್ ಅಟ್ಯಾಕ್ ಇಲ್ಲ, ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಫೇಲ್ಯೂರ್ ಅಂತ ಇವಾಗ ಮಾತೇ ಬರ್ತೀವಿ. ಮೊದ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಇಲ್ಲ ಹಾರ್ಟ್ ಫೇಲ್ ಆಯ್ತು ಹಂಗಾಗಿ ಅವ್ರು ತೀರ್ಕೊಂಡ್ರು ಅಂತ ಹೇಳ್ತೀವಿ. ಬಟ್
ಹಾರ್ಟ್ ಫೇಲ್ ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ನಿಮ್ದು ಬ್ಲಡ್ ಥಿಕ್ ಆಯ್ತು, ಹಾರ್ಟ್ ಕೂಡ ಒಂದು ಮಸಲ್ ತಾನೆ, ಅದು ಕೂಡ ಸೆಲ್ಸ್ ಇಂದ ತಾನೆ ಏನು ತಯಾರಾಗಿರೋದು. ಆ ಸೆಲ್ಸ್ಗೂ ಕೂಡ ಫುಡ್ ಬೇಕು, ಅಂದ್ರೆ ಆಕ್ಸಿಜನ್ ಬೇಕು, ನೀರು ಬೇಕು, ಮತ್ತೆ ನ್ಯೂಟ್ರಿಯೆಂಟ್ಸ್ ಬೇಕು. ಈ ಆಕ್ಸಿಜನ್, ವಾಟರ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಅನ್ನ ಸಪ್ಲೈ ಮಾಡೋದು ಇದೇ ಬ್ಲಡ್. ಯಾವಾಗ ಈ ಬ್ಲಡ್ ಥಿಕ್ ಆಯ್ತು, ಸರಿಯಾಗಿ ಈ ರಕ್ತನಾಳ ಊಟ ಅದಕ್ಕೆ ತಲುಪಕ್ಕಾಗ್ತಿಲ್ಲ, ಯಾವ್ದನ್ನ ಹಾರ್ಟ್ ಅನ್ನು. ಆ ಸೆಲ್ಸ್ಗಳಿಗೆ ಸಮರ್ಪಕವಾದ ಆಕ್ಸಿಜನ್ ಸಿಗ್ತಾ ಇಲ್ಲ, ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ. ಸೊ ಹಾರ್ಟ್ ಸೆಲ್ಸ್ ಏನಾಗ್ತವೆ, ಡೇ ಬೈ ವೀಕ್ ಆಗ್ತವೆ. ವೀಕ್ ಆಗ್ತಾ ಒಂದ್ ದಿವಸ. ಬಟ್ ಇವಾಗ ಹಂಗಲ್ಲ, ಇವಾಗ ಹಾರ್ಟ್ ಅಟ್ಯಾಕ್. ಯಾಕೆ ಗೊತ್ತಾ? ಎಷ್ಟು ಗ್ಲೂಕೋಸ್ ಅನ್ನ ಅಂದ್ರೆ ಕಾರ್ಬೋಹೈಡ್ರೇಟ್ ನ ಇಂಟೇಕ್ ಮಾಡ್ತೀವಿ, ಎಷ್ಟು ಸ್ಟ್ರೆಸ್ ಅನ್ನ ನಾವು ತಗೊಳ್ತೀವಿ ಫಿಸಿಕಲಿ ಮೆಂಟಲಿ, ಹಾರ್ಟ್ ಅದು ಹೇಳುತ್ತೆ. ನಿಮ್ಗೆ ಸ್ವೆಟ್ ಬರುತ್ತೆ. ಸ್ಟಾರ್ಟಿಂಗ್ ಯಾರೆಲ್ಲ ಎನರ್ಜಿ ಡ್ರಿಂಕ್ ತಗೊಳ್ತಿದ್ರಿ, ನಿಮ್ಗೆ ಸ್ವೆಟ್ ಬರ್ತಾ ಇತ್ತು. ಇವಾಗ ಯಾರಿಗೆಲ್ಲ ಬರ್ತಾ ಇಲ್ಲ. ಹಾರ್ಟ್ಗೆ ಕಷ್ಟ ಆಗುತ್ತೆ, ಯಾಕಂದ್ರೆ ಬ್ಲಡ್ ಥಿಕ್ ಆಗೋಗ್ಬಿಟ್ಟಿದೆ. ಬ್ಲಡ್ ಥಿಕ್ ಆಗೋಗಿದೆ, ಮತ್ತೆ ಮೇಲ್ಗಡೆ ಮೆಂಟಲಿ ಮತ್ತೆ ಫಿಸಿಕಲಿ ಸ್ಟ್ರೆಸ್ ಕೊಡ್ತಾ ಇದೆ. ಆವಾಗ ಹಾರ್ಟ್ ಏನ್ ಮಾಡುತ್ತೆ, ಜಾಸ್ತಿ ಬೆವರನ್ನ ಹೊರಹಾಕತ್ತೆ. ಅದು ಆ ಬೆವರು, ನೀವು ಅನ್ಕೋತೀರಿ ಬೆವರು ಇಳಿಸಿದ್ರೆ ಒಳ್ಳೇದು ಅಂತ. ಅದು ನ್ಯಾಚುರಲ್ ಅಲ್ಲ, ಅದು ನಿಮ್ಮ ಹೃದಯದ ಕಣ್ಣೀರು. ನನ್ನ ಕೈಲಿ ಆಗ್ತಾ ಇಲ್ಲ, ಸಾಕು, ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡ, ಜಾಸ್ತಿ ನನಗೆ ಕಷ್ಟ ಕೊಡ್ಬೇಡ ಅಂತ ಆ ಬೆವರು ಕಣ್ಣೀರು ಹಾಕೋದು. ಯಾವುದು? ಹಾರ್ಟ್ ಕಣ್ಣೀರು. ಕೊನೆಗೆ ಏನಾಗುತ್ತೆ, ಬ್ಲಡ್ ಥಿಕ್ ಆಗಿದೆ, ಅಡೆತಡೆಗಳು ಬೇಡ ಇದಾವೆ, ಅದಕ್ಕೆ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ, ಅಂಡ್ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ, ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಓವರ್ ವೇಟ್ ಆಗ್ತಿದೀವಿ, ಅಂಡ್ ಓವರ್ ಸ್ಟ್ರೆಸ್ ಕೊಡ್ತಾ ಇದೀವಿ. ಫೈನಲ್ ಏನಾಗುತ್ತೆ, ಹಾರ್ಟ್ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದ್ ದಿವಸ ಸ್ಟಾಪ್. ದಿಸ್ ಇಸ್ ಕಾಲ್ಡ್ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್. ರೈಟ್? ಯಾಕೆ ಚಿಕ್ಕ ವಯಸ್ಸಿನಲ್ಲೇ ಶುಗರು, BP, ಥೈರಾಯ್ಡ್ ಮತ್ತೆ ಎಲ್ಲ ಸಮಸ್ಯೆ, ವೆರಿಕೋಸ್ ವೇನ್ಸ್. ರೈಟ್? ಸರಿ, ಇವಾಗ ಒಂದು ಕ್ವಶನ್ ಕೇಳ್ತೀನಿ. ಗ್ಯಾಸ್ ಒಲೆಗಳು ಇರ್ತಾ ಇರಲಿಲ್ಲ ಅವಾಗೆಲ್ಲ. ಏನಿದ್ರು ಯಾವಾಗಲ್ಲ ಬಿಡೋರು, ಅಡಿಗೆ ಮಾಡೋರು, ಸಾಂಬಾರ್ ಮಾಡೋರು, ಎಲ್ಲ ಮಾಡ್ತಾ ಇದ್ರು. ಬಟ್ ಅವ್ರಿಗೆ ಸುಸ್ತಾಗ್ತಾ ಇರಲಿಲ್ಲ. ಯಾವಾಗ ಈ ಆಧುನಿಕ ಇದು ಬಂತಲ್ಲ, ಗ್ಯಾಸ್ ಕಟ್ಟೆ ಅಂತ, ಅದ್ನ ಯಾವನ್ ಕಂಡು ಹಿಡಿದು ಗೊತ್ತಿಲ್ಲ. ಯಾವಾಗ ಹೆಣ್ಮಕ್ಳು ನಿಂತ್ಕೊಂಡು ಕೆಲಸ ಮಾಡಕ್ ಶುರು ಮಾಡಿದ್ರು, ಆವಾಗ್ಲಿಂದನೇ ಅವ್ರಿಗೆ ಸಮಸ್ಯೆಗಳು ಕಾಣಕ್ ಶುರು ಆಯ್ತು. ಅಲ್ಲಿವರೆಗೂ ನಮ್ಮ ಅಜ್ಜಿಯರುಗಳಿಗೆ ಆ ಸಮಸ್ಯೆ ಇರಲಿಲ್ಲ. ಮನುಷ್ಯ ಹೆಚ್ಚು ಹೊತ್ತು ನಿಂತ್ಕೊಳ್ಳೋದು ಕೂಡ ಅಪರಾಧ, ಗೊತ್ತಾ? ಗಂಡ್ಮಕ್ಳು ನಿಂತ್ಕೊಂಡು ರಿಸರ್ಚ್ ಮಾಡೋದು ಕೂಡ ಒಂದು ದೊಡ್ಡ ಮಿಸ್ಟೇಕ್. ಕಾಲ್ ಮಡಿ ಅಂತ ಹೇಳ್ತಿದ್ರು ನಮ್ಮ ಹಿಂದಕ್ಕೆಲ್ಲ. ಕಾಲ್ ಮಡಿ ಅಂದ್ರೆ ಏನು? ಕಾಲ್ ಮರ್ಸ್ಬೇಕು ಅಂದ್ರೆ ಅರ್ಥ ಕೂಡ್ಬೇಕು, ಕೂತ್ ಬಿಟ್ಟೆ ಹೋಗ್ಬೇಕು. ಯಾವಾಗ ಕೂತ್ ಹೋಗ್ತೀರಿ, ನಿಮ್ಮ ಯೂರಿನ್ ಬ್ಲಾಡರ್ಗೆ ಪ್ರೆಷರ್ ಬರುತ್ತೆ, ಕಂಪ್ಲೀಟ್ ಅದ್ರೊಳಗೆ ಇರ್ತಕ್ಕಂಥ ಅಷ್ಟು ಯೂರಿನ್ ಪಾಸ್ ಆಗುತ್ತೆ. ಯಾವಾಗ ನಾವು ನಿಂತ್ಕೊಂಡು ಹೋಗ್ತೀವಿ, ಯೂರಿನ್ ಬ್ಲಾಡರ್ಗೆ ಪ್ರೆಷರ್ ಬೀಳಲ್ಲ, ಅರ್ಧಂಬರ್ಧ ಹೋಗುತ್ತೆ, ಅಂಡ್ ನಿಮ್ಗೆ ಪ್ರೋಸ್ಟೇಟ್ ಗ್ಲ್ಯಾಂಡ್ಗೆ ಸಮಸ್ಯೆ ಆಗುತ್ತೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗ್ಬೋದು, ಅಥವಾ ಕ್ಯಾನ್ಸರ್ ಆಗ್ಬೋದು, ಅಥವಾ ಯೂರಿನ್ ಬ್ಲಾಡರ್ ಅಲ್ಲಿ ಉಳ್ಕೊಂಡಿರ್ತಕ್ಕಂಥ ಯೂರಿನ್ ಇಂದ ಏನಾಗುತ್ತೆ, ಈ ಸಣ್ಣ ಹಳ್ಳು ಒಂದಕ್ಕೊಂದು ಅಂಟ್ಕೊಂಡು ಹರಳಿನ ರೂಪ ಪಡ್ಕೊಂಡು ಕಿಡ್ನಿ ಸ್ಟೋನ್ ಆಗುತ್ತೆ. ಅರ್ಥ ಆಯ್ತು? ರೈಟ್? ಯಾವಾಗ ಬಾಡಿ ಇನ್ಸುಲಿನ್ ರೆಸಿಸ್ಟಿವಿಟಿ ಕಡೆಗೆ ಹೋಯ್ತು, ನಮ್ಮ ದೇಹದಲ್ಲಿ ಎಲ್ಲಾ ತರದ್ದು ಸಮಸ್ಯೆಗಳು ಅದರಿಂದನೇ ಕಾಣಿಸ್ಕೊಳ್ಳೋದು. ಬಟ್ ಬೈಲಿನ್ ನ್ಯೂಟ್ರಿಕೇರ್ ವೆಲ್ನೆಸ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಇನ್ಸುಲಿನ್ ರೆಸಿಸ್ಟಿವಿಟಿ ಕಡೆಯಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡೆಗೆ ತರೋದೇ ಈ ಒಂದು ಸಿಸ್ಟಮ್ನ ಉದ್ದೇಶ. ರೈಟ್? ಯಾವಾಗ ನಿಮ್ಮ ಬಾಡಿ ಇನ್ಸುಲಿನ್ ರೆಸಿಸ್ಟಿವಿಟಿ ಕಡೆ ಇತ್ತು, ನೀವು ಎನರ್ಜಿ ಡ್ರಿಂಕ್ ತಗೊಂಡಾಗ ನಿಮ್ಗೆ ಸ್ವೆಟಿಂಗ್ ಬರ್ತಾ ಇತ್ತು. ಯಾವಾಗ ನಿಮ್ದು ಇನ್ಸುಲಿನ್ ರೆಸಿಸ್ಟಿವಿಟಿ ಕಡೆಯಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡೆ ಬಂತೋ, ನಿಮಗೆ ಇವಾಗ ಎನರ್ಜಿ ಡ್ರಿಂಕ್ ತಗೊಂಡ್ರು ಸ್ವೆಟಿಂಗ್ ಬರ್ತಾ ಇಲ್ಲ. ಅರ್ಥ ಆಗ್ತಿದೆ? ಯಾರಿಗೂ ಅರ್ಥ ಆಗಿಲ್ಲ. ಓಕೆ, ಎಲ್ಲರೂ ತಿಂತಾ ಇರೋದು ಕಾರ್ಬೋಹೈಡ್ರೇಟ್. ಉಪ್ಪಿಟ್ಟು, ಪುಳಿಯೋಗರೆ, ದೋಸೆ, ಪೂರಿ, ಚಿತ್ರಾನ್ನ, ಮೊಸರನ್ನ ಇಂಥದೇ ತಿಂತಾರೆ. ನಮ್ಮಂಗೆ ಅವ್ರು ಯಾರು ಶೇಕ್ ಬಿಡ್ತಾ ಇಲ್ಲ. ಮುಂದೊಂದು ದಿವಸ ಹಿಂಗಾಗತ್ತೆ, ಅವಾಗ ಡಿಕ್ಲೇರ್ ಮಾಡ್ಬೋದು ಮಂದಿ. ಎಸ್ ಶಿವಕುಮಾರ್ ಸರ್.